ಗೈಸ್ ಹೇಗಿದ್ರೆ ಎಲ್ಲರೂ ಐ ಜಸ್ಟ್ ವಾಂಟ್ ಟು ಶೇರ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ಮೈ ಬಾಣಂತನ ಇಟ್ ಈಸ್ ವೆರಿ ಕಲರ್ಫುಲ್ ಫೇಸ್ ಆಫ್ ಮೈ ಲೈಫ್. ಈ ಫೇಸ್ ನನಗೆ ಬರುತ್ತೆ ಅಂತ ನಾನು ಯೋಚನೆನೂ ಮಾಡಿರಲಿಲ್ಲ, ಇಷ್ಟು ಎಂಜಾಯ್ ಮಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಯು ಕ್ಯಾನ್ ಸಿ ದಟ್ ಎಂಜಾಯ್ಮೆಂಟ್. ಓಕೆ, ಸೊ ಏನು ಅಂತಂದರೆ ಡಾಕ್ಟರ್ ವರ್ಸಸ್ ಮಮ್ಮಿ, ಯಾರು ನಂಬೋದು? ಡಾಕ್ಟರ್ ಹೇಳಿದ್ರು ಆಫ್ಟರ್ ಡೆಲಿವರಿ ನೋ ನೀಡ್ ಟು ಫಾಲೋ ಎನಿ ಸ್ಟ್ರಿಕ್ಟ್ ಡಯಟ್, ಯುವರ್ ಬಾಡಿ ನೀಡ್ ಸಮ್ ಗುಡ್ ಪ್ರೋಟೀನ್ ಆ್ಯಂಡ್ ಎನರ್ಜಿ ಬಿಕಾಸ್ ಯು ಆರ್ ಎ ಬ್ರೆಸ್ಟ್ ಫೀಡಿಂಗ್ ಮಾಮ್ ಅಂತ ಹೇಳಿದರು. ಓಕೆ ಸರ್ ಅಂತ ಅಗ್ರಿ ಮಾಡಿದೆ ನಾನು. ನಮ್ಮಮ್ಮ ಕತೆ ಶುರು ಮಾಡಿದರು. ಏನು ಕತೆ? ಓನ್ಲಿ ಗಾರ್ಲಿಕ್ ರೈಸ್, ರಸಮ್ ರೈಸ್ ತಿಂತಾಯಿದ್ವಿ. ನಮ್ಮ ಕಾಲದಲ್ಲಿ ನಮ್ಗೆ ಇಷ್ಟೇ ನೀರು ಕೊಡ್ತಾಯಿದ್ರು. ಐ ವಾಸ್ ಈಟಿಂಗ್ ಸಮ್ ಓನ್ಲಿ ಪುಡಿಗಳು ಈ ಥರ ತಿಂತಾಯಿದ್ವಿ ನಾವು ಅಂತ ಹೇಳಿದರು. ತಾಯಿಯೇ ಮೊದಲು ಗುರು ಅಲ್ವಾ. ಐ ಜಸ್ಟ್ ಸ್ಟಾರ್ಟೆಡ್ ಟ್ರಸ್ಟಿಂಗ್ ಮೈ ಮದರ್ ಆ್ಯಂಡ್ ಐ ಸ್ಟಾರ್ಟೆಡ್ ಈಟಿಂಗ್ ದಟ್ ಗಾರ್ಲಿಕ್ ರೈಸ್ ಆ್ಯಂಡ್ ಆಲ್. 1 ವೀಕ್ಗೆ ಐ ವಾಸ್ ಕಂಪ್ಲೀಟ್ಲಿ ಎನರ್ಜಿ ಲಾಸ್. ನನಗೇನು ಮಾಡ್ತಾಯಿದ್ದೀನಿ ಏನು ಡಿಪ್ರೆಷನ್ ಅಂತಾರಲ್ಲ ಅದು ಬಂದುಬಿಟ್ಟಿತ್ತು ನನಗೆ. 1 ವೀಕ್ ಆದಮೇಲೆ ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಫುಲ್ ಬೈದ್ಬಿಟ್ರು. ಯು ಆರ್ ನಾಟ್ ಮೇಕಿಂಗ್ ಜಸ್ಟಿಸ್ ಟು ಯುವರ್ ಬೇಬಿ ಬಿಕಾಸ್ ಯು ಆರ್ ಈಟಿಂಗ್ ದಟ್ ರೈಸ್ ಕಾರ್ಬೋಹೈಡ್ರೇಟ್ಸ್, ಯು ಆರ್ ನಾಟ್ ಗಿವಿಂಗ್ ಎನರ್ಜಿ ಟು ಯುವರ್ ಬೇಬಿ ಅಂತ ಸಿಕ್ಕಾಬಟ್ಟೆ ಬೈದ್ಬಿಟ್ರು. ಆವಾಗಲೇ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟೆ ನಾನು. ಇನ್ನು ರೂಲ್ಸ್ ಬ್ರೇಕ್ ಮಾಡಿದ್ದೀನಿ ಇಲ್ಲ, ನಮ್ಮಮ್ಮ ನನ್ನನ್ನು ಬ್ರೇಕ್ ಮಾಡಿದರು. ಏನು ನೀನು ಡಾಕ್ಟ್ರೆಲ್ಲ ಹೇಳಿ ಕೇಳೋದೇ ಬೇಡ, ನೀನು ನಾವು ಏನು ಕೊಡ್ತೀಯೋ ಅದನ್ನ ತಿಂದರೆ ಮನೆಗೆ ಬಾ ಅಂತ ಅಂದರು. ನಾನು ಐ ಆಮ್ ನಾಟ್ ಗಿವಿಂಗ್ ಜಸ್ಟಿಸ್ ಟು ಮೈ ಬೇಬಿ ಬೈ ಈಟಿಂಗ್ ದಟ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬಿಟ್ಟು ಐ ಸ್ಟಾರ್ಟೆಡ್ ಈಟಿಂಗ್ ಚಿಕನ್, ಮಟನ್, ಫಿಶ್, ಹಸಿಮೆಣ್ಸಿನ್ಕಾಯಿ ಕೂಡ ಬಿಡಲಿಲ್ಲ ನಾನು. ಎಲ್ಲ ತಿನ್ನೋ ಸ್ಟಾರ್ಟ್ ಮಾಡಿಬಿಟ್ಟೆ ನಮ್ಮ ಮಮ್ಮಿನ ಎದುರಿಸಿ. So trust me, the change came over there and I trusted my body, I trusted my baby and I'm very energetic currently. ಇದನ್ನು ನಾನು ಹೇಳ್ತೀನಿ, ಪ್ಲೀಸ್ ಡೋಂಟ್ ಫಾಲೋ ದ ಮಿತ್ಸ್. ಏನೋ ದೊಡ್ಡವ್ರು ಹೇಳ್ತಾರೆ ಅಂದಿದ ತಕ್ಷಣ ಯು ಶುಡ್ ಥಿಂಕ್ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ರಾಂಗ್ ಅಂತ ಹೇಳ್ಬಿಟ್ಟು. ಸೊ ಟ್ರಸ್ಟ್ ಯುವರ್ ಬಾಡಿ ಫಸ್ಟ್ ಆಫ್ ಆಲ್, ಟ್ರಸ್ಟ್ ಯುವರ್ ಡಾಕ್ಟರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.